ಸಣ್ಣದಾಗಿ ಹಚ್ಚಿಕೊಳ್ಳುತ್ತೇನೆ. 2 ಮಾವಿನ ಹಣ್ಣು ಇದ್ದರೆ ಸಾಕು. ಈ ಸಾಂಬಾರು ತುಂಬಾನೇ ರುಚಿಯಾಗಿ ಬರುತ್ತೆ. ರುಬ್ಬಲು ಬೇಕಾಗಿರುವ ಸಾಮಗ್ರಿಗಳು: 1/4 ಟೇಬಲ್ ಸ್ಪೂನ್ ಕರಿಮೆಣಸಿನಕಾಳು, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಧನಿಯಾ, ಸ್ವಲ್ಪ ಕರಿಬೇವು, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, 1/4 ಸ್ಪೂನ್ ಮೆಂತೆ ಹಾಗೂ 1 ಸಣ್ಣದು ಈರುಳ್ಳಿ, ಸ್ವಲ್ಪ ಸಾಸಿವೆ, 2 ರಿಂದ 4 ಬೆಳ್ಳುಳ್ಳಿ ಎಸಳು ಇಷ್ಟನ್ನು ಹುರಿದುಕೊಳ್ಳಬೇಕು. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ 1-2 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಈರುಳ್ಳಿಯನ್ನು ಹಾಕಿ ಹುರಿಯಿರಿ. ನಂತರ ಇದಕ್ಕೆ ಹಚ್ಚಿಟ್ಟುಕೊಂಡ ಮಾವಿನ ಹಣ್ಣನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಲೋಟದಷ್ಟು ನೀರು ಸೇರಿಸಿ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಲು ಬಿಡಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲ ಪದಾರ್ಥಗಳನ್ನು ಸೇರಿಸಿ ಹುರಿದುಕೊಳ್ಳಿ. ಕಡಿಮೆ ಉರಿಯಲ್ಲಿ 5 ನಿಮಿಷಗಳ ಕಾಲ ತಳ ಹಿಡಿಯದ ಹಾಗೆ ಹುರಿದುಕೊಳ್ಳಿ. ನಂತರ ಇದನ್ನು ಸಣ್ಣದಾಗಿ ರುಬ್ಬಿಕೊಳ್ಳಿ. ಮಾವಿನ ಹಣ್ಣು ಹುಳಿ ಇದ್ದರೆ ಹುಣಸೆ ಹಣ್ಣನ್ನು ಸೇರಿಸಬೇಡಿ. ಮಾವಿನ ಹಣ್ಣು ಸಿಹಿ ಇದ್ದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿ ರುಬ್ಬಿಕೊಳ್ಳಿ. 10 ನಿಮಿಷಗಳ ಕಾಲ ಬೇಯಿಸಿದ್ದ ಮಾವಿನ ಹಣ್ಣಿಗೆ ರುಬ್ಬಿದ ಮಿಶ್ರಣವನ್ನು ಸೇರಿಸಿ 5 ನಿಮಿಷ ಕುದಿಯಲು ಬಿಡಿ. ಎಂಥ ರುಚಿ ಅಂತೀರಾ? ಬಾಯಲ್ಲಿ ನೀರೂರಿಸುವ ಮಾವಿನ ಹಣ್ಣಿನ ಸಾಂಬಾರು ಸವಿಯಲು ಸಿದ್ಧ.